ಹಾಯ್ ಹಲೋ ಎಲ್ರಿಗೂ ದಿಲ್ ತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ವೆಬ್ ಕ್ಯಾಮ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಫಿಂಗರ್ಸ್ ಕಂಪ್ನಿದು 1080p ಹೈ ರೆಸಲ್ಯೂಷನ್ ವೆಬ್ ಕ್ಯಾಮ್. ಇದು ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಕಂಪ್ಯಾಟಬಿಲಿಟಿ ಇದೆ ಕೂಡ. ಇದು ಔಟ್ಸೈಡ್ ದ ಸ್ಟೋರ್ ನಿಮಗೆ 1850ಗೆ ಸಿಗುತ್ತೆ. ಅಮೆಝಾನಲ್ಲಿ ತೊಗೋಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಈ ಥರ ಕೊಟ್ಟಿದ್ದಾರೆ. ಹೈ ಕ್ವಾಲಿಟಿ USB ಮೈಕ್ರೋಫೋನ್. ಇದು ಕೂಡ ಬಿಲ್ಟ್ ಇನ್ USB ಮೈಕ್ರೋಫೋನ್ ಇದಕ್ಕೆ ಬರುತ್ತೆ. ಹಾಗೆಯೇ ವಿಡಿಯೋ ಕಾಲಿಂಗು ಇತ್ತೀಚೆಗಂತೂ ಈ ಒಂದು ಟೈಮಲ್ಲಿ ತುಂಬ ಝೂಮ್ ಕಾಲ್ಸ್ ಆಗಿರ್ಬೋದು, ಗೂಗಲ್ ಮೀಟ್ ಆಗಿರ್ಬೋದು, ಅದಕ್ಕೆ ಯಾರ್ಯಾರು ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ತುಂಬ ಉಪಯೋಗ ಆಗೋಂಥ ಡಿವೈಸ್ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಎಸ್, ಓಪನ್ ಮಾಡಿದ್ದೀನಿ ಇದನ್ನು ಆಲ್ರೆಡಿ. ಆ್ಯಕ್ಚುಲಿ ಒಂದು ಯೂಸರ್ ಮ್ಯಾನ್ಯಲ್ ಸಿಗುತ್ತೆ ನಿಮಗೆ. ಇದರಲ್ಲಿ ನೀವು ಅದನ್ನು ಯಾವ ಥರ ಪ್ಲಗ್ ಮಾಡಿ ಯೂಸ್ ಮಾಡ್ಬೋದು, ಯಾವ ಥರ ಫಿಕ್ಸ್ ಮಾಡ್ಬೋದು, ನೀವು ಇದನ್ನು ಟ್ರೈಪೋಡ್ಗೂ ಕೂಡ ಮೌಂಟ್ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದಾದಮೇಲೆ ನಿಮಗೆ ಡಿವೈಸ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಈ ಸ್ಪಂಜನ್ನ ತೆಗೆದ್ರೆ ನಿಮಗೆ ನೋಡಿ, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಟ್ರೈಪೋಡ್ಗೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಗ್ರಿಪ್ ಇದೆ ನೋಡಿ. ಇದನ್ನು ಓಪನ್ ಮಾಡಿ ನಾವು ಇದನ್ನು ಡೆಸ್ಕ್ಟಾಪ್ಗೆ ಈ ಥರ ಹಾಕ್ಬೋದು. ಮಾನಿಟರ್ಗೆ ಈ ಥರ ಫಿಕ್ಸ್ ಮಾಡುವಂಥದ್ದು ಇದನ್ನು. ಸೊ ತುಂಬ ಚೆನ್ನಾಗಿದೆ. ಸೊ ಇದನ್ನು ಆನ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ಎರಡು ಇಂಡಿಕೇಶನ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಕೇಬಲ್ನ ಬಿಚ್ತಾ ಇದ್ದೀನಿ. ಮೀನ್ವೈಲ್ ನನ್ನ ಡೆಸ್ಕ್ಟಾಪ್ ಕೂಡ ಆನ್ ಆಗ್ತಾ ಇದೆ. ಇದು ನನ್ನ ಒಂದು ಟೆಕ್ನಿಕಲ್ ಚಾನಲ್ ಆಗಿ ಸ್ಟಾರ್ಟ್ ಮಾಡಿದ್ದು ದಿಲೀಪ್ ಟಾಕೀಸ್ಗಿನ್ನ ಮುಂಚೆ. ಬಟ್ ಇದು ಯಾಕೋ ಚೆನ್ನಾಗಿ ಓಡಲ್ಲ. ಏನೋ ಇದು ಓಡಲ್ಲ. ಅದಕ್ಕೇನೆ ಇದು ಹೆಂಗೆ ಶೂಟ್ ಮಾಡ್ತೀನಿ ಹಾಗೆ ಅಪ್ಲೋಡ್ ಮಾಡ್ತೀನಿ. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗಲ್ಲ ಈ ಒಂದು ಚಾನಲ್ಗೆ. ಬಿಕಾಸ್ ಇದರಿಂದ ಅಷ್ಟು ರೆವಿನ್ಯೂ ಬರಲ್ಲ ನನಗೆ. ಇದನ್ನು ಬಡ್ಡಿಂಗ್ ಚಾನಲ್ ಆಗೇ ಇದೆ ಇನ್ನು. ಸೊ ಈ ಥರ ಇರುತ್ತೆ. USB ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಸಿಸ್ಟಮ್ಗೆ. ಓಕೆ, ಎಲ್ರೂ ಪೆನ್ಡ್ರೈವ್ ರಿಮೂವ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ. ಈ ಥರ ರೆಡ್ ಲೈಟ್ ಬರ್ತಾ ಇದೆ. ಸೊ ನಾವೇನು ಮಾಡ್ತೀನಿ, ಡೈರೆಕ್ಟಾಗಿ ಝೂಮ್ನ ಓಪನ್ ಮಾಡ್ತೀನಿ. ಝೂಮ್ ಸೆಟ್ಟಿಂಗ್ ಅಪ್ ಡಿವೈಸ್ ಅಂತ ಬೇರೆ ಬಂತು. ಓಕೆ, ಹೊಸದಾಗಿ ಡಿವೈಸ್ ಡಿಟೆಕ್ಟ್ ಆಗಿರುತ್ತೆ ವೆಬ್ ಕ್ಯಾಮ್. ಸೊ ಅದೆಲ್ಲ ಬೇಡ ನಮಗೆ. ಝೂಮ್ ಓಪನ್ ಮಾಡಿದ್ದೀನಿ ನೋಡಿ. ಸೈನ್ ಇನ್ ಕೊಡ್ತಾ ಇದ್ದೀನಿ ಝೂಮ್ಗೆ. ಹೋಪ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ. ಇಲ್ಲ ಅಂದರೆ ವಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ನ್ಯೂ ಮೀಟಿಂಗ್. ಎಸ್, ಕನೆಕ್ಟಿಂಗ್ ನೋಡಿ. ಇಲ್ಲಿ ಗ್ರೀನ್ ಬಂತು, ಗ್ರೀನ್ ಮತ್ತು ರೆಡ್. The microphone is not working. Okay. ಇವಾಗ ಸೆಟಪ್ ಆಯಿತು. ಮತ್ತೆ ರೀಕನೆಕ್ಟ್ ಮಾಡ್ತಾ ಇದ್ದೀನಿ. ಎಂಡ್ ಕೊಡ್ತಾ ಇದ್ದೀನಿ.
ಏನಕ್ಕೋ ಫೇಲ್ ಅಂತ ಬರ್ತಾ ಇದೆ. ಓಕೆ, ಪರವಾಗಿಲ್ಲ, ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಇದಕ್ಕೆ ಇನ್ಸ್ಟಾಲ್ ಮಾಡ್ತಾ ಇರೋದು. ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಏನಾದರೂ ಓಪನ್ ಆಗುತ್ತಾ ಅಂತ. What's wrong? What's wrong? What's wrong? What's wrong? OBSನ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡೋದಕ್ಕೆ. ಸಮಥಿಂಗ್ ಇಸ್ ರಾಂಗ್. ಹ್ಞೂ 71 MB ಇದೆ. ಓಕೆ, ನೋ ಇಶ್ಯೂ. ಡೌನ್ಲೋಡ್ ಮಾಡಿ ಚೆಕ್ ಮಾಡೋಣ. ನ್ಯೂ ಮೀಟಿಂಗ್ ಕೊಟ್ಟರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಪ್ಪ. ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಲ. ನಥಿಂಗ್ ಇಸ್ ಹೈಡಿಂಗ್ ಇಟ್. ನಾನು ಮತ್ತೆ ರೀಕನೆಕ್ಟ್ ಮಾಡಿದ್ದೀನಿ. OBS ಇನ್ಸ್ಟಾಲ್ ಆಗ್ತಾ ಇದೆ ನೋಡೋಣ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಕನೆಕ್ಟ್ ಮಾಡಿ ಸುಮ್ಮನೆ ಹಂಗೆ ಇಟ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿದೆ ಕೇಬಲ್ ಕ್ವಾಲಿಟಿ ಎಲ್ಲ. ಅನ್ಕೊಂಡ ಇನ್ನೇನು OBS ಡೌನ್ಲೋಡ್ ಆಯಿತು. ಟೆಕ್ನಿಕಲ್ ಚಾನಲ್ ಆಗಿ ಇದನ್ನು ಬಿಲ್ಡ್ ಮಾಡ್ಬೋದು, ಬಟ್ ಏನಂದರೆ ಯಾರೂ ನೋಡೋಲ್ಲ. ಅದು ಪ್ರಾಬ್ಲಮ್. ನಾನು ಮೂವಿ ಕಂಟೆಂಟ್ ಚೆನ್ನಾಗಿ ಓಡುತ್ತೆ, ಟೆಕ್ನಿಕಲ್ ಚಾನಲ್ ಚೆನ್ನಾಗಿ ಓಡೋಲ್ಲ. ನೋವೈ 10 MB ಆಯಿತು. ಸೊ ರಿಸ್ಟಾರ್ಟ್ ಮಾಡ್ಬಿಟ್ಟು ನಾನು ಟ್ರೈ ಮಾಡಬೇಕಾಯ್ತಾನೆ ಫಿಂಗರ್ಸು. ನೋಡೋಣ, OBSಲ್ಲಿ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಐ ವಿಲ್ ರಿಸ್ಟಾರ್ಟ್ ಆ್ಯಂಡ್ ಟ್ರೈ. ನೋಡಿ, ಇದ್ರ ಜೊತೆಗೆ OBS ಇನ್ಸ್ಟಾಲೇಷನ್ ಕೂಡ ತೋರಿಸ್ತಾ ಇದ್ದೀನಿ. OBS ತುಂಬ ಒಳ್ಳೆಯ ಸಾಫ್ಟ್ವೇರು. ಕ್ರಿಕೆಟ್ ಲೈವ್ ಎಲ್ಲ ಮಾಡ್ತಾರೆ, ಅಂದರೆ ಟೂರ್ನಮೆಂಟ್ ಎಲ್ಲ ನಡೆಸ್ತಾರಲ್ಲ, ಟೂರ್ನಮೆಂಟ್ಸ್ ಅದೆಲ್ಲ ಲೈವ್ ಎಲ್ಲ ಮಾಡ್ತಾರೆ. OBS ಇದು ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಬರೋದಕ್ಕೆ ತುಂಬ ಒಳ್ಳೆಯ ಸಾಫ್ಟ್ವೇರ್ ಇದು. ಮತ್ತು ಓಪನ್ ಸೋರ್ಸ್ ಕೂಡ. ನಿಮಗೆ 10 ನಿಮಿಷ 5 ನಿಮಿಷ ರೆಕಾರ್ಡಿಂಗು ಅದು ಇದು ಅಂತ ತಲೆ ತಿನ್ನಲ್ಲ. ಆಮೇಲೆ ನಿಮ್ಗೆ ಯಾವುದೇ ದುಡ್ಡು ಕೇಳಲ್ಲ. ಎಂಜಾಯ್ ಬಿಟ್ಟು, ಕಂಪ್ಲೀಟ್ಲಿ ಬಿಟ್ಟು. ಯು ಕ್ಯಾನ್ ಥಾರೋಲಿ ಎಂಜಾಯ್ ದ ಟೆಕ್ನಾಲಜಿ. ಸುಮ್ಮನೆ ನೆಕ್ಸ್ಟ್ ಅಂತ ಕಡೆ, ಕ್ಯಾನ್ಸಲ್ ಅಂತ ಕಡೆ. ಇಲ್ಲಿ ಆ್ಯಡ್ ಸೀನು ಗೀನೆಲ್ಲ ಇಲ್ಲ, ಸೋರ್ಸು ಆಯಿತಾ. ಸೋರ್ಸ್ ಕೊಟ್ಟಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಓಕೆ, ಇಲ್ಲಿ ಬನ್ನಿ.
ಇಟ್ಟಲ್ಲ, ಇಲ್ಲಿ ಬರಬೇಕಾಗಿತ್ತಲ್ಲ ವೀಡಿಯೋ ಕ್ಯಾಪ್ಚರ್ ಡಿವೈಸು. ಒಂದ್ಸಲ ರೀಸ್ಟಾರ್ಟ್ ಮಾಡೋಣ. ರೀಸ್ಟಾರ್ಟ್ ಮಾಡ್ತಾ ಈ ಚಾನಲಲ್ಲಿ ಕಂಟೆಂಟ್ ಹಿಂಗೆ ಇರುತ್ತೆ, ಫುಲ್ ರಾ. ನೀವು ಜಾಸ್ತಿ ಜನ ಸಬ್ಸ್ಕ್ರೈಬು ಆಗಿಲ್ಲ ನನಗೆ. ಜಸ್ಟ್ ಅಟ್ 51,000 ಸಬ್ಸ್ಕ್ರೈಬರ್ ಆಗಿ ನಾನು ಇದರಲ್ಲಿ ರೆವಿನ್ಯೂ ತೆಗೆಯೋಷ್ಟರಲ್ಲಿ ಯಪ್ಪ ಕಷ್ಟ ಇದೆ. ಅದಕ್ಕೆ ನಿಮಗೆ ಸುಮ್ಮನೆ ಹಿಂಗೆ ರಾ ಶೋ. ಮತ್ತು ಇನ್ನೇನು ಕೊಟ್ಟಿದ್ರು ಗೊತ್ತಾ, ಇದರೊಳಗೆ ಈ ಬಾಕ್ಸಲ್ಲಿ ಒಂದು ಈ ಥರ ವಿನ್ ಗಿಫ್ಟ್ಸ್ ಅಂತ ಅಂದ್ಬಿಟ್ಟು ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. Your shiny purchase backed with it all direct register. ಪ್ರಾಡಕ್ಟ್ನ ರಿಜಿಸ್ಟರ್ ಮಾಡ್ಕೊಬೋದು ಅಂತ. ಅದರ ಬಾಕ್ಸ್ ತುಂಬಾ ಚೆನ್ನಾಗಿದೆ. ಬಾಕ್ಸ್ ಮೇಲೆ ಅಲ್ಲಲ್ಲೇ ಅಂಕಲ್ದಿರ ಆಂಟಿದಿರನ್ನೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸಿಸ್ಟಮ್ ರೀಸ್ಟಾರ್ಟ್ ಆಗ್ತಾಯಿದೆ, ನೋಡೋಣ ಏನಾಗುತ್ತೆ. ಈ ಸಲ ಫ್ಲಾಪ್ ಆಯಿತು ಫಸ್ಟ್ನೇ ಸಲ ಶೋ. ಈ ಸಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಕ್ಸ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ತುಂಬ ನಮ್ಮ ಕಂಪ್ನಿಲಂತೂ ಈವೆಂಟ್ನೇ ನಡೆಸ್ಬಿಟ್ರು, ಇಡೀ ಝೂಮಲ್ಲೇ ಜಗಿ ಅನಿಸ್ಬಿಟ್ರು. ಓಕೆ, ನಂದು ಇನ್ನೊಂದು ಚಾನಲ್ ಸಪೋರ್ಟ್ ಮಾಡಿದ್ರೆ ತುಂಬ ಟೈಮ್ ಇದೆ, ನನಗೆ ಅಷ್ಟು ಟೈಮ್ ಸಿಗೋಲ್ಲ. ಎಡಿಟ್ ಮಾಡೋಕ್ಕಂತೂ ಟೈಮೇ ಸಿಗೋಲ್ಲ. ಇವಾಗ ನೋಡೋಣ, ಆಬ್ವಿಯಸ್ ಟ್ರೈ ಮಾಡೋಣ. ಯಾಕೆ ವೈಟ್ ಶೋಯಿಂಗ್ ಗ್ರೀನ್ ಕಲರ್ ತೋರಿಸ್ತಾ ಇದೆ. ನನ್ನ ತಾಯಿಯ ಪಾದದ ನನ್ನರಿಯೇನೋ ಎನ್ನಲೊಂದಾಗಿರುವೆನೋ, ಎನ್ನ ಕಂಗಳ ಬಿಸಿಯ ಹನಿಗಳು ಇದಕ್ಕೂ ಕಾಪ್ರೇಟ್ ಕೊಟ್ಬಿಡ್ತಾರೆ. ಹಾಡು ಹೇಳಂಗಿಲ್ಲ ನಾವು ಯೂಟ್ಯೂಬ್ ಚಾನಲಲ್ಲಿ ಬಂದ್ಬಿಟ್ರೆ. ತುಂಬ ಚೆನ್ನಾಗಿ, ನನ್ನದು ಹಳೆ ಚಾನಲ್, ಆ ಚಾನಲ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಈ ಚಾನಲ್ ಕುಂಟುತ್ತಾ ಸಾಗುತ್ತಿದೆ, ಕುಂತ್ಕೊಂಡೇ ಸಾಗಲಿ. ಸದ್ಯಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಆಂಜನೇಯ ಇದೇನು ಡಿವೈಸ್ ಸರಿ ಡಿಟೆಕ್ಟ್ ಆಗಿಲ್ವ? ಇದಕ್ಕೆ ಏನು ಕತೆ? ಡ್ರೈವರ್ಸ್ ಏನಾದರೂ ಇನ್ಸ್ಟಾಲ್ ಮಾಡಬೇಕಾ? ನೋಡೋಣ, ಕ್ಯಾಮ್ರಾ ಆ್ಯಪಲ್ಲಿ ಟ್ರೈ ಮಾಡಲಾ? ಬಾ ಸಣ್ಣಿ ಬಾ. ಯು ಕಾಂಟ್ ಫೈಂಡ್ ಯುವರ್ ಕ್ಯಾಮ್ರಾ. ಪ್ರಾಪರಾಗಿ ಕನೆಕ್ಟ್ ಮಾಡಿಲ್ಲ, ಇರೋದೇ ಒಂದು ಕನೆಕ್ಟ್ ಮಾಡಿದ್ದೀನಪ್ಪ. ಎಸ್ ನೋಡಿ, ಇವಾಗ ಗ್ರೀನ್ ಬಂತು.
ಎಸ್, ಮೈ ಗಾಡ್, ಫುಲ್ ಹೈ ರೆಸಲ್ಯೂಷನ್ ಕ್ಯಾಮ್ರಾ. ವಾವ್, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇರುತ್ತೆ. ಚೆನ್ನಾಗಿದೆ ವೆಬ್ಕ್ಯಾಮ್, ತಗೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.